ಇವಾಗ ನೆಕ್ಸ್ಟ್ ಕಾನ್ಸೆಪ್ಟ್ಸ್ ಏನು ಅಂತ ನೋಡೋಣ. ಸಿ ನೆಕ್ಸ್ಟ್ ನಮ್ಗೆ ಮೇನ್ ಆಗಿ ಬರೋದು ಲೂಪಿಂಗ್ ಸ್ಟೇಟ್ಮೆಂಟ್. ಸಿ ಲೂಪಿಂಗ್ ಅಂದ್ರೆ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಕ್ಯಾನ್ ಬಿ ರಿಪೀಟೆಡ್ based on a condition, repeated multiple time based on a condition. See, ನಾವ್ ಏನಕ್ಕೆ ಇದನ್ನ ಲೂಪ್ ಅಂತ ಹೇಳ್ತೀವಿ, ನಮ್ಗೆ ಎಲ್ಲರಿಗೂ ಗೊತ್ತಿರಂಗೆ ಲೂಪ್ ಅಂದ್ರೆ ಒಂದು ಸರ್ಕಲ್ ತರ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ. ಸೊ ಹಾಗೇನೆ ನಮ್ಗೆ ಇಲ್ಲಿ ಜಾವಾದಲ್ಲಿ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾರ್ಟ್. ನಮ್ಗೆ ಒಂದು ಪ್ರೋಗ್ರಾಮ್ ಬರಿಬೇಕಾರೆ ಏನಕ್ಕೆ, ಯಾಕಂದ್ರೆ ಈಗ ನಾನೊಂದ್ 1000 ಲೈನ್ಸ್ ನ ಎಕ್ಸಿಕ್ಯೂಟ್ ಮಾಡ್ಬೇಕಿರುತ್ತೆ, ಒಂದ್ 10 ಲೈನ್ ಎಕ್ಸಿಕ್ಯೂಟ್ ಮಾಡ್ಬೇಕಿರುತ್ತೆ, ಇನ್ನೊಂದು 20 ಲೈನ್ ಎಕ್ಸಿಕ್ಯೂಟ್ ಮಾಡ್ಬೇಕಿರುತ್ತೆ. ಪ್ರತಿ ಟೈಮ್ ಕೂತ್ಕೊಂಡು system.out.println ಬರಿತಾ ಕೂತ್ಕೊಳಕ್ ಆಗಲ್ಲ ಅಲ್ವಾ. ಸೊ ಅದಕ್ಕೆ ನಾವ್ ಏನ್ ಮಾಡ್ತೀವಿ, ಕೆಲವೊಂದು ಕಂಡೀಷನ್ಸ್ ನ ಯೂಸ್ ಮಾಡ್ಕೊಂಡು ನಾವು ಒಂದು ಸ್ಟೇಟ್ಮೆಂಟ್ ಮಾಡ್ಕೊಂಡಿರ್ತೀವಿ. ಓಕೆ, ಸೊ ಇದ್ರಲ್ಲಿ ನಮ್ಗೆ ಮೇನ್ ಆಗಿ ಬರೋದು ಫಸ್ಟ್ ಆಫ್ ಆಲ್ ವೈಲ್ ಲೂಪ್. ಓಕೆ, ಸೊ ಇದು ನಾನು ಫಸ್ಟ್ ಸಿಂಟ್ಯಾಕ್ಸ್ ಬರೀತೀನಿ. ಓಕೆ, ವೈಲ್ ಕಂಡೀಷನ್ ಸ್ಟೇಟ್ಮೆಂಟ್ಸ್ ಓಕೆ. ನಮ್ಗೆ ಈ ವೈಲ್ ಲೂಪ್ ಅಲ್ಲಿ ಈ ವೈಲ್ ಅನ್ನೋದು ಒಂದು ನಮ್ಗೆ ಒಂದು ಕಂಡೀಷನ್ ಲೈಕ್ ಅಂದ್ರೆ ನಮ್ಗೆ ಒಂದು ಲೂಪ್ ಸ್ಟೇಟ್ಮೆಂಟ್ ಅಲ್ಲಿ ಬರುತ್ತೆ. ಇಲ್ಲಿ ನಾವು ಕಂಡೀಷನ್ಸ್ ಹಾಕ್ತಿವಿ. ಇಲ್ಲಿ ಏನು ಕಂಡೀಷನ್ ಹಾಕ್ತಿವಿ ಅದು ಸ್ಯಾಟಿಸ್ಫೈ ಆದ್ರೆ ನಮ್ಗೆ ಈ ಸ್ಟೇಟ್ಮೆಂಟ್ ಪ್ರಿಂಟ್ ಔಟ್ ಬರುತ್ತೆ. ಓಕೆ, ಇದು ಹೇಗೆ ಅಂತ ನಿಮ್ಗೆ ಎಕ್ಸಿಕ್ಯೂಟ್ ಮಾಡಿದಾಗ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸೊ ನಾನೀಗ ಒಂದು ಹೊಸದು ಒಂದು ಕ್ಲಾಸ್ ತಗೋತೀನಿ. ಓಕೆ, ಸೊ ಈಗ ನನಗೆ ಈಗ ಏನು ನಾನು ಈಗ 1 to 10 ಪ್ರಿಂಟ್ ಮಾಡ್ಬೇಕಪ್ಪ. 1 to 10 ಅನ್ನೋದನ್ನ ನನಗೆ ಪ್ರಿಂಟ್ ಮಾಡ್ಬೇಕು. ಸೊ ನಾನು ಕಾಮನ್ ಆಗಿ ಮಾಡೋದ್ರೆ ಏನಾಗ್ತೀನಿ, system.out.println 1 2 3 4 5 6 7 8 9 10 10 ಟೈಮ್ system.out.println ಹಾಕ್ಬೇಕು. ಅದ್ರ ಬದಲು ನಾನು ಏನ್ ಮಾಡ್ಬೋದು ವೈಲ್ ಲೂಪ್ ಅಲ್ಲ ಆದ್ರೆ, ನೋಡ್ಕೊಳ್ಳಿ. ಫಸ್ಟ್ ನಾನು ಇನಿಷಿಯಲೈಸೇಷನ್ ಮಾಡ್ಕೊತಾ ಇದ್ದೀನಿ, ಡೇಟಾ ಟೈಪ್ ಇಂಟಿಜರ್ ಯೂಸ್ ಮಾಡ್ಕೊಂಡು. ಓಕೆ, int equals 1 ಅಂತ ನಾನು ಮಾಡ್ಕೋತೀನಿ. ನೆಕ್ಸ್ಟ್ ನಾನು ಏನ್ ಮಾಡ್ತಾ ಇದ್ದೀನಿ, ವೈಲ್ ಕಂಡೀಷನ್ ಹಾಕ್ತಾ ಇದ್ದೀನಿ. ಏನ್ ಕಂಡೀಷನ್, ನಾನು ಏನ್ ಐಗೆ ಇದು ಮಾಡ್ಕೊಂಡಿದ್ದೀನಿ ಗ್ರೇಟರ್ ದನ್ ಈಕ್ವಲ್ ಟು 10. ನನಗೆ 10 ಟೈಮ್ ನಾನು ಪ್ರಿಂಟ್ ತಗೋಬೇಕು. 1 to 10 ನಾನು ಪ್ರಿಂಟ್ ಹಾಕ್ಬೇಕು. ಓಕೆ, 1 to 10 ನಂಬರ್ಸ್ ನ. ಸೊ ನಾನು ಏನ್ ಹಾಕ್ತೀನಿ, system.out.println ಐ ಅಂತ ಕೊಡ್ತೀನಿ. ಓಕೆ, ಸೊ ನಮ್ಗೆ ಇಲ್ಲಿ ಕಾಣಿಸ್ತಿದೆ ಇದು, ನನಗೆ ಈ ತರ ನಾನು ಓಪನ್ ಆಗಿ ತಗೊಂಡಿದ್ದೀನಿ ಅಂತ. ಬಟ್ ನಮ್ಗೆ ಇಲ್ಲಿ ಒಂದು ಎರರ್ ಬರ್ತಿದೆ. ಏನ್ ಎರರ್ ಬರ್ತಿದೆ, ಸೊ ಹೇಗ್ ಬರ್ತಿದೆ ಅಂತ ಯಾರಾದ್ರೂ ಕೂಡ ಇಲ್ಲಿ ಕಂಡುಹಿಡಿಯಬಹುದಾ? ಸಿ ಎಲ್ಲಾರು ಕೂಡ ಇನಿಷಿಯೇಷನ್ ನೋಡಿಕೊಂಡಿದ್ದೀರಾ, ಡೇಟಾ ಟೈಪ್ಸ್ ನೋಡಿದೀರಾ, ಏನು ಎತ್ತ ಅಂತ ಯಾರಿಗಾದ್ರೂ ಏನಾದ್ರೂ ಗೊತ್ತಾಗ್ತಿದ್ಯಾ? ಬಾಯಿ ತೆಗಿಬೇಕು. ಇಲ್ಲ ಸರ್ ಪಬ್ಲಿಕ್ ಸ್ಟಾರ್ಟಿಂಗ್ ವರ್ಡ್ ನೇಮ್ ಏನ್ ಹೇಳಿ, ಪಬ್ಲಿಕ್ ಸ್ಟಾರ್ಟಿಂಗ್ ವರ್ಡ್ ಡಿಕ್ಲೇರ್ ಮಾಡಿಲ್ಲ. ಓಕೆ, ನೆಕ್ಸ್ಟ್ ಮೇನ್ ಮೆಥಡ್ ಡಿಕ್ಲೇರ್ ಮಾಡಿಲ್ಲ. ದಟ್ಸ್ ಗುಡ್. ಮೇನ್ ಮೆಥಡ್ ಸರ್, ಮೇನ್ ಮೆಥಡ್. ನಾನು ಮೇನ್ ಮೆಥಡ್ ಡಿಕ್ಲೇರ್ ಮಾಡಿದಿರೋದಕ್ಕೆ ನನಗೆ ಇಲ್ಲಿ ಬರ್ತಾ ಇಲ್ಲ. ಓಕೆ, ಅದನ್ನ ಹೇಳಕ್ಕೆ ನೀವು ಇಷ್ಟೊಂದು ಟೈಮ್ ತಗೊಂಡ್ರೆ ಲೇಟ್ ಆಗುತ್ತೆ ಅಲ್ವಾ. ಅಲ್ಲಿ ಫಸ್ಟ್ ಇನಿಷಿಯಲೈಸ್ ಮಾಡ್ಬೇಕಾದ್ರೆ ಸರ್ ಮಾಡಿಲ್ಲ, ಮಾಡ್ಕೊಂಡು ಹೋಗ್ಬೇಕು, ಪಟ ಅಂತ ತಗೋತಾ ಇರ್ಬೇಕು ನಾವ್ ಯಾವಾಗ್ಲೂ ಕೂಡ. ಓಕೆ, ವೈಲ್ I is greater than or equal to 10, system.out.println I. ಓಕೆ, ಸೊ ಈಗ ನಾನು ಇದನ್ನ ಪ್ರಿಂಟ್ ಮಾಡಿದ್ರೆ ನನಗೆ ಕರೆಕ್ಟ್ ಆಗಿ ವ್ಯಾಲ್ಯೂ ಬರುತ್ತಾ, ಎರರ್ ಬರುತ್ತಾ? ಸರ್ ಅದು ಲೆಸ್ ದನ್ ಈಕ್ವಲ್ ಟು 10 ಆಗಿದೆ ಸರ್. ಇದನ್ನ ಲೆಸ್ ಮಾಡೋಣ ನಾನೀಗ. ಓಕೆನಾ? ಈಗ ನಾನು ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ನನಗೆ ಪ್ರಾಪರ್ ಆಗಿ ಔಟ್ಪುಟ್ ಬರುತ್ತೆ, ಎರರ್ ಬರುತ್ತೆ ಏನಾದ್ರೂ? ಸಿ ಹೇಳ್ಬೇಕು ಸರ್ ಕರೆಕ್ಟ್ ಆಗಿ ಬರುತ್ತೆ ಇಲ್ಲ ಕರೆಕ್ಟ್ ಆಗಿ ಬರಲ್ಲ, ಇಲ್ಲ ನನ್ಗೆ ಗೊತ್ತಿಲ್ಲ ಸರ್ ಏನು ಅಂತ. ಕರೆಕ್ಟ್ ಆಗಿ ಬರುತ್ತೆ ಸರ್. ಕರೆಕ್ಟ್ ಆಗಿ ಬರುತ್ತಾ? ಸರ್ ಎಕ್ಸಿಕ್ಯೂಟ್ ಮಾಡಿ ನೋಡೋಣ. ನಂಗೆ ಬರ್ತಾನೆ ಇಲ್ವಲ್ಲ ಇಲ್ಲಿ.
ಲೆಸರ್ ದನ್ ಆಗ್ಬೇಕು ಸರ್ ಲೆಸ್ ದನ್ ಕೊಡ್ಬೇಕು ಅದು. ಓಕೆನಾ, ಆಯ್ತು. ಸರ್ ಇದು ಇನ್ಕ್ರಿಮೆಂಟ್ ಆಪರೇಟರ್ ಯೂಸ್ ಮಾಡ್ಬೇಕಾ? ಐ ಪ್ಲಸ್ ಪ್ಲಸ್ ಅದನ್ನೇ ಸರ್ ಕೇಳಿದ್ದು ಇಲ್ಲಿ ಕಂಡೀಷನ್ ಕೊಡ್ಬೇಕು ಸರ್ ನಾವೊಂದು. ಅದನ್ನೇ ಕೇಳಿದ್ದು. ಏನಕ್ಕೆ ಇಲ್ಲಿ ಅಂದ್ರೆ ನಾವ್ ಏನ್ ಮಾಡ್ತಾ ಇದೀವಿ, ಜಸ್ಟ್ ಐ ಇನಿಷಿಯಲೈಸೇಷನ್ ಮಾಡ್ಬಿಟ್ಟು ಕೊಡ್ತಾ ಇದೀವಿ. ಇಲ್ಲಿ ಏನ್ ಆಗ್ತಿದೆ, ಇನ್ಫೈನೈಟ್ ಲೂಪ್ ಜಸ್ಟ್ ನಮ್ಗೆ ರನ್ ಆಗ್ತಾನೇ ಇದೆ. ಓಕೆ, ನಮ್ಗೆ ಏನಾಗ್ತಿದೆ, ಐ ಲೆಸರ್ ದನ್ ಈಕ್ವಲ್ ಟು 10 ಅಂತ ಕೊಟ್ಕೋತೀರಾ ನೀವು. 10 ಕೊಟ್ಬಿಟ್ಟು ಮುಗಿಸ್ರೆ ಮುಗೀತು, ಇನ್ಫೈನೈಟ್ ಆಗಿ ಜಸ್ಟ್ ನೋಡಿ ನನಗೆ ಎಕ್ಸಿಕ್ಯೂಟ್ ಆಗ್ತಾನೇ ಇರುತ್ತೆ. ಓಕೆ, ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಇದಾದ್ಮೇಲೆ ಐಗೆ ಒಂದು ಕಂಡೀಷನ್ ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಹಾಕ್ಬೇಕು. ಸೊ ನಾನು ಇದನ್ನ ಹಾಕ್ದಾಗ ನನಗೆ ಏನಾಗುತ್ತೆ, 1 to 10 ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಸೊ ನಾನು ಅಕಸ್ಮಾತ್ ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಕೊಟ್ಟಿಲ್ಲ ಅಂದ್ರೆ ನನಗೇನಾಗುತ್ತೆ, ಇನ್ಫೈನೈಟ್ ಲೂಪ್ ನನಗೆ ಆಟೋಮೆಟಿಕ್ ಆಗೋದು ರನ್ ಆಗ್ತಾ ಹೋಗುತ್ತೆ. ಓಕೆ, ಸಿ ಈಗ ನನಗೆ ಇದು ಗೊತ್ತಾಯ್ತು, 1 to 10 ನಾನು ಮಾಡ್ಬಿಟ್ಟೆಪ್ಪ. ಸಿ ನನಗೀಗ ಬರೀ ಈವನ್ ನಂಬರ್ ಪ್ರಿಂಟ್ ಆಗ್ಬೇಕು, ಇಲ್ಲ ಬರೀ ಆಡ್ ನಂಬರ್ ಪ್ರಿಂಟ್ ಆಗ್ಬೇಕು. ಏನ್ ಕಂಡೀಷನ್ ಆಗ್ತೀರಾ ಇದರಲ್ಲಿ? ಡಿವೈಡೆಡ್ ಬೈ 2 ಆಗ್ತೀರಾ? ಎಲ್ಲ ಆಗ್ತೀರಾ? ಯಾವ್ದನ್ನ ಡಿವೈಡ್ ಮಾಡ್ಕೊತೀರಾ? ಇಲ್ಲ 10/2 10 divided by 2 ಆಗ್ತದೆ. ಸೊ ಈಗ ನೀವು ಇಲ್ಲಿ 10 divided by 2 ಹಾಕೋತೀರಾ? ಇದಕ್ಕೆ ನೀವು ಆಡ್ ನಂಬರ್ ತಗೋತಾ ಇದ್ರೆ ಈವನ್ ನಂಬರ್ ತಗೋತಾ ಇದ್ದೀರಾ? ಸೊ ಈಗ ನೀವು ಹೇಳ್ತಾ ಇದ್ದೀರಾ ಒಬ್ಬೊಬ್ಬರ ಹೋಗೋಣ. ಸೊ ಈಗ 10 divided by 2 ಹಾಕೊಂಡ್ರೆ ಹೋಗುತ್ತೆ ಅಂತ ಹೇಳ್ತಾ ಇದ್ದೀರಾ. ನನಗೇನಾಯ್ತು, ಈಗ ಬರೀ 1 to 5 ಬಂತಲ್ಲ. ನಾನು ಕೇಳ್ತಾ ಇರೋದು ನನಗೆ ಬರೀ ಆಡ್ ನಂಬರ್ ಬರ್ಬೇಕು, ಇಲ್ಲ ಬರೀ ಈವನ್ ನಂಬರ್ ಬರ್ಬೇಕು, ಏನ್ ಮಾಡ್ತೀರಾ? ಸಿ ಎಲ್ಲಾರ್ದು ಹೇಳಿ ನಿತಿನ್. ವೈಲ್ ಆದ್ಮೇಲೆ ಒಂದು ಇಫ್ ಸ್ಟೇಟ್ಮೆಂಟ್ ಹಾಕಿ. ವೈಲ್ ಆದ್ಮೇಲೆ ಒಂದು ಇಫ್ ಹಾಕದಾ? ಅಂದ್ರೆ ಬ್ರಾಕೆಟ್ ಓಪನ್ ಆದ್ಮೇಲೆ ಒಳಗೆ ವೈಲ್ ಒಳಗೆ ಇಲ್ಲಿ ಹಾಕಿ ಅಂತ ಹೇಳ್ತಾರದ ನೀವು? ವೈಲ್ ಸಿಸ್ಟಮ್ ಡಾಟ್ ಔಟ್ ಡಾಟ್ ಮುಂಚೆ ಇಫ್ ಐ ಓಕೆ divided by 2 i divided by 2 equals 0. ಓಕೆ, ಸೊ ಇದು ರಿಮೈಂಡರ್ 0 ಇದ್ರೆ ಮಾತ್ರ ಇದು ಪ್ರಿಂಟ್ ಮಾಡಬೇಕು. ಸೊ ಬ್ರಾಕೆಟ್ ಓಪನ್ ಮಾಡಿ ಇನ್ನೊಂದು ಫ್ಲವರ್ ಬ್ರಾಕೆಟ್ ಓಪನ್ ಮಾಡಿ ಕ್ಲೋಸ್ ಮಾಡಿ ಸರ್, ಸಿಸ್ಟಮ್ ಡಾಟ್ಗೂ ಮತ್ತೆ ಐ ಪ್ಲಸ್ ಪ್ಲಸ್ಗೂ ಸೇರಿ. ನೀವು ಕೇಳ್ತಾರದು ಇಲ್ಲಿಗೆ ಒಂದು ಕ್ಲೋಸ್ ಮಾಡಿ ಅಂತನಾ? ಇಲ್ಲ ಮಾಡ್ಬಿಡಿ, ಅದೇನೇ ಮಾಡಿ. ಈಗ ಇಷ್ಟೇ ಸಾಕಾ? ಹಾ, 1 2 3 4 ಓಪನ್ ಮಾಡಿದೀನಿ, 3 ಕ್ಲೋಸ್ ಮಾಡಿದೀನಿ. ಈಗ ಹಿಂಗ ಓಪನ್ ಮಾಡಿದ್ರೆ ಬರೀ ಆಡ್ ನಂಬರ್ ಬರುತ್ತಾ? ಈವನ್ ನಂಬರ್ ಬರಬಹುದು. ಓಕೆ, ಸರಿ ನೋಡೋಣ. 1 ಬಂತಲ್ಲ. ಓಕೆ, ಸೊ ಐ ಪ್ಲಸ್ ಪ್ಲಸ್ ನ ಹೊರಗಡೆ ಅಂದ್ರೆ ಬ್ರಾಕೆಟ್ ಇದೆ ಅಲ್ವಾ, ಅದನ್ನ ತೆಗೆದ್ಬಿಡಿ ಸರ್. ಇಫ್ ಆದ್ಮೇಲೆ ಇರೋದು ಇಫ್ ಅದು ಬೇಡ, ಅದು ನೆಕ್ಸ್ಟ್ ಇರೋದು ಅಂತ ತೆಗೆದು. ಇದು ಬೇಡವಾ? ಬೇಡ. ಈಗ ಹಿಂಗೆ ಪ್ರಿಂಟ್ ಔಟ್ ಕೊಡ್ಲಾ? 1 ಬರ್ತಿದ್ಯಲ್ಲ. ಸಿ ನಮ್ಗೆ ಏನ್ ಬೇಕಿರೋದು, ಕಾಮನ್ ಆಗಿ ಜಸ್ಟ್ ಆಡ್ ನಂಬರ್ ಅಥವಾ ಈವನ್ ನಂಬರ್ ಬೇಕಿರೋದಲ್ವಾ? ನಮ್ಗೆಲ್ಲ ಏನ್ ಗೊತ್ತಿರೋದು, ಈವನ್ ನಂಬರ್ ಸ್ಟಾರ್ಟ್ ಆಗೋದು ಎಲ್ಲಿಂದಪ್ಪ? 2 ಇಂದ ಅಲ್ವಪ್ಪ? ಹೇಳಿ ಸರ್. ಇಲ್ಲಿ ಇನಿಷಿಯಲೈಸೇಷನ್ ಮಾಡ್ಕೊಂಡು ವೈಲ್ ಲೂಪ್ ಅಲ್ಲೇ ಹೆಂಗ್ ತಗೊಬೋದಂದ್ರೆ, ಅಲ್ಲಿ ಫಸ್ಟ್ ಇನಿಷಿಯಲೈಸೇಷನ್ ಆಗಿದೆ, ಇಲ್ಲಿ ಕಂಡೀಷನ್ ಹಾಕೋಬಹುದು ಸರ್. ಐ ಇಸ್ ಲೆಸ್ ದೆನ್ ಈಕ್ವಲ್ 10 ಕರೆಕ್ಟ್ ಇದೆ. ಇಲ್ಲಿ ಐ ಪ್ಲಸ್ ಪ್ಲಸ್ ಅಂತ ಕೊಟ್ಟಿ ಇಲ್ಲಿ ಪ್ರಿಂಟಿಂಗ್ ಸ್ಟೇಟ್ಮೆಂಟ್ ಅಲ್ಲಿ 2 ಸ್ಟಾರ್ ಆಫ್ ಐ ಅಂತ ಕೊಟ್ರೆ ಪ್ರಿಂಟ್ ಆಗುತ್ತೆ. 2 ಸ್ಟಾರ್ ಆಫ್ ಐ ಅಂತ ಕೊಡಿ ಅಂತ ಹೇಳ್ತಾರದ ನೀವು? ಈಗ ಮಾಡಿ ಸರ್. ಆಯ್ತು, ಪ್ರಿಂಟ್ ಕೊಡೋಣ. ನನಗೆ ಇದು ನೆಕ್ಸ್ಟ್ 2 4 6 8 10 12 14 16 20 ಗಂಟೆ ಬಂದ್ಬಿಡ್ತಲ್ಲ. ಇದು ಸಿಂಪಲ್, ಅಷ್ಟೊಂದೆಲ್ಲ ನಾವು ಜಾಸ್ತಿ ಕನ್ಫ್ಯೂಸ್ ಮಾಡ್ಕೊಳ್ಳೋದೇ ಬೇಡ. ನನ್ಗೇನು ಆಡ್ ನಂಬರ್ ಈವನ್ ನಂಬರ್ ಬೇಕಿರೋದು. ಈವನ್ ನಂಬರ್ ಶುರು ಆಗೋದು ಎಲ್ಲಿಂದ? 2ರಿಂದ ಅಲ್ವಾಪ? 2ರಿಂದ ಶುರು ಆಗೋದು. ನಾನು ಏನ್ ಮಾಡ್ಕೊತೀನಿ, ಜಸ್ಟ್ ಜಾಸ್ತಿ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕಲ್ಲ. ಐ ಈಕ್ವಲ್ಸ್ ಐ ಪ್ಲಸ್ 2 ಇಷ್ಟೇ. 2 ಇದೆ, ನಾನು ಅದಕ್ಕೆ ಪ್ಲಸ್ 2 ಆಡ್ ಮಾಡ್ತೀನಿ. ನನ್ಗೇನಾಗುತ್ತೆ, 2 4 6 8 10 ಬಂತು. ಐನ 2 ತಗೊಂಡೆ ಬಿಕಾಸ್ ನನಗೆ ಈವನ್ ನಂಬರ್ ಇದೆ. ಓಕೆ, ನಾನಿಲ್ಲ ಐನ ಇನಿಷಿಯಲೈಸೇಷನ್ ಮಾಡ್ಕೋಬೇಕು. ನಾನು ಏನ್ ಕಂಡೀಷನ್ ಹಾಕ್ತೀನಿ, +2 ಬಿಕಾಸ್ ಯಾವಾಗ್ಲೂ ನನಗೆ ಐ ಇರೋದು 2 ಇದೆ. 2 ಪ್ಲಸ್ ಈಗ 2 ಇದೆ ಇಲ್ಲಿ.
ಈ ಐ ಏನಾಯ್ತು 2, ನನಗೇನಾಯ್ತು ಇಲ್ಲಿ ಐ ಅನ್ನೋದು 2 ಆಯ್ತು, ಇಸ್ ಈಕ್ವಲ್ ಟು 2 + 2 4 ಆಯ್ತು. ನೆಕ್ಸ್ಟ್ ಏನಾಗುತ್ತೆ ನನಗೆ, ಅದೇ 4 ಇರುತ್ತೆ, 4 ಈಕ್ವಲ್ಸ್ 4 + 2 ಸೇಮ್ ಅಲ್ವಾ. ನಾವು ಅಂದ್ರೊಳಗೆ ನಮ್ಗೆ ಏನ್ ಯಾವಾಗ್ಲೂ ನಾವು ಪ್ರೋಗ್ರಾಮರ್ಸ್ ಏನ್ ಮಾಡ್ಬೇಕು ಅಂದ್ರೆ ಕೋಡ್ ನ ಕಮ್ಮಿ ಮಾಡೋ ಕಡೆ ಗಮನ ಕೊಡ್ಬೇಕು ಹೊರತು ಕೋಡ್ ನ ಜಾಸ್ತಿ ಮಾಡಕ್ ಹೋಗ್ಬಾರ್ದು. ಬಟ್ ನಿಮ್ ಎಲ್ಲರ ಅಪ್ರೋಚ್ ನಿಜವಾಗ್ಲೂ ಕರೆಕ್ಟ್ ಆಗಿದೆ, ಹೀಗೇನೆ ನಾವು ಕಲಿಯೋದು. ಈಗ ಅದೇನೆ ನಾನೀಗ ಆಡ್ ನಂಬರ್ ತಗೋಬೇಕು ಅಂದ್ರೆ ನಾನು ಜಸ್ಟ್ 1 ಕೊಡ್ತೀನಿ, ನಾನು ಅದ್ ಬಿಟ್ಟು ನೀನು ಚೇಂಜಸ್ ಮಾಡಲ್ಲ. ಓಕೆ, ಈಗ ನಾನು 1 ಕೊಟ್ರೆ ನನಗೆ ಏನಾಗುತ್ತೆ, ಈಗ 1 3 5 7 9 ನಾನು ಸ್ಟಾರ್ಟಿಂಗ್ ಇನಿಷಿಯೇಷನ್ ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಅಂಡ್ ನನಗೆ ಇಲ್ಲಿ ಏನ್ ಆಡ್ ಮಾಡ್ಬೇಕು ಕಂಡೀಷನ್ ಅದನ್ನ +2 ಮಾಡ್ಕೋತಾ ಇದ್ದೀನಿ. ಓಕೆ, ನಾನು ಯಾವಾಗ ಇಲ್ಲಿ ಐ ಪ್ಲಸ್ ಕೊಟ್ಟೆ ನನಗೆ 1 ಮಾತ್ರ ಆಡ್ ಆಗ್ತಿತ್ತು, ನನ್ಗೇನಾಗ್ಬೇಕು ಸೆಕೆಂಡ್ ನಂಬರ್ಸ್ ಆಡ್ ಆಗ್ತಾ ಬರ್ಬೇಕು. ಓಕೆ, ಕನ್ಫ್ಯೂಸ್ ಆಗ್ತದೆ ಯಾವಾಗ್ಲೂ, ಬಟ್ ನಿಮ್ ಯೋಚನೆ ತಪ್ಪಲ್ಲಪ್ಪ, ಕರೆಕ್ಟ್ ಆಗಿ ಮಾಡಿದೀರಾ ಅಂಡ್ ನೀವು ಕರೆಕ್ಟ್ ಆಗಿ ತಗೊಂಡಿದ್ದೀರಾ. ಬಟ್ ಇದ್ರ ತರ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ, ನನ್ಗೆ ಐ ಪ್ಲಸ್ ಈಗ ನಾನು ಐ ಇಸ್ ಈಕ್ವಲ್ ಟು ಐ +2 ಅಂತ ತಗೊಳ್ಬಹುದು, ಇಲ್ಲ ನಾವ್ ಇನ್ನೊಂದು ಶಾರ್ಟ್ ಅಂಡ್ ಆಪರೇಟರ್ ಅಂತ ತಗೋತೀವಿ. ಏನಂತ ಅಂದ್ರೆ ಹೀಗೆ ತಗೋತೀವಿ, ಐ ಪ್ಲಸ್ ಇಸ್ ಈಕ್ವಲ್ ಟು 2, ಇದ್ರ ನಾವು ಶಾರ್ಟ್ ಅಂಡ್ ಆಪರೇಟರ್ ಅಂತ ತಗೋತೀವಿ ನಾವು ಜಾವಾದಲ್ಲಿ. ಓಕೆ, ಇದನ್ನ ನಾವು ಇದಕ್ಕೇನಿದೆ, ನಾವು ಶಾರ್ಟ್ ಅಂಡ್ ಆಪರೇಟರ್ಸ್. ಓಕೆ, 2 ವೇಸ್ ಅಲ್ಲೂ ತಗೋಬಹುದು, ಬಟ್ ಯಾವಾಗ್ಲೂ ಕೂಡ ನೆನ್ಪಿಟ್ಕೊಳ್ಳಿ, ವೈಲ್ ಅನ್ನೋದು ಜಸ್ಟ್ ಏನಂದ್ರೆ ನಾವು ಒಂದ್ ಯಾವಾಗ್ಲೂ ತಿಳ್ಕೋಬೇಕು. ವೈಲ್ ಅಲ್ಲಿ ಫಸ್ಟ್ ಏನಾಗುತ್ತೆ, ಯಾವಾಗ್ಲೂ ನಿಮ್ಗೆ ಕಂಡೀಷನ್ ಚೆಕ್ ಮಾಡುತ್ತೆ. ಸೊ ಇಲ್ಲಿ ನಮ್ಗೆ ಏನಾಗ್ತಿದೆ, ಇಲ್ಲಿ ಫಸ್ಟ್ ಕಂಡೀಷನ್ ಚೆಕ್ ಮಾಡುತ್ತೆ, ಐ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 10. ಈಗ ಅಕಸ್ಮಾತ್ ನಾನು ಏನೋ ಇದನ್ನ ಉಲ್ಟಾ ಮಾಡ್ಕೊಂಡೆ ಅನ್ಕೊಳ್ಳಿ, ಸೊ ನನ್ಗೆ ಏನಾಗ್ಬೋದು, ಈಗ ಹೇಳ್ಬೇಕು, ಯಾವಾಗ್ಲೂ ಟೆಕ್ನಿಕಲ್ ಕ್ಲಾಸಸ್ ಅಲ್ಲಿ ಸುಮ್ನೆ ಇರಬಾರ್ದು, ಹೇಳ್ಬೇಕು. ಕಂಡೀಷನ್ ಫಾಲ್ಸ್ ಆಗುತ್ತೆ, ಲೂಪ್ ಇಂದಾನೆ ಔಟ್ ಬಂದ್ಬಿಡುತ್ತೆ. ಓಕೆ, ಸೊ ನನಗೆ ಏನು ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ. ಸೊ ನನಗೆ ಇಲ್ಲಿ ಮಿಕ್ಕದವ್ರದ್ದು ಯಾರ್ದು ವಾಯ್ಸ್ ಬರ್ತಾ ಇಲ್ವಲ್ಲ, ಈಗ ನೀವು ನೋಡಿಪ್ಪ, ನಾನು ನೇಮ್ ಕರ್ದಿ ಹೇಳೋತ್ರ ಮಾಡ್ಕೋಬಾರ್ದು, ನೀವು ಹೇಳ್ತಾ ಹೋಗ್ಬೇಕು ಯಾವಾಗ್ಲೂ ಕೂಡ, ಇಲ್ಲಾಂದ್ರೆ ನಿಮ್ಗೆ ಅರ್ಥ ಆಗಲ್ಲ. ಜಾವಾ ಇಸ್ ರಿಯಲಿ ಕಂಪ್ಲೀಟ್ಲಿ ಟೆಕ್ನಿಕಲ್. Okay, so this is what we call as an while. ಯಾವಾಗ್ಲೂ ಕೂಡ while ಏನಾಗುತ್ತೆ ಇಲ್ಲಿ, see this is what we take it as an initialization and this is the part of condition and this is the part of increment or decrement. ಕೇಳ್ಬೋದು ನಿಮ್ಗೆ ವೈಲ್ ಲೂಪ್ ನೆಕ್ಸ್ಟ್ ಬರೋದು ಡೂ ವೈಲ್ ಲೂಪ್ ಅಂತ. ಇದ್ರ ಡಿಫ್ರೆನ್ಸ್ ಏನಂದ್ರೆ, ಮೊದಲನೇದು ಏನಂದ್ರೆ ವೈಲ್ ಲೂಪ್ ಅಲ್ಲಿ ಆಲ್ವೇಸ್ ವೈಲ್ ಚೆಕ್ಸ್ ದ ಕಂಡೀಷನ್ ಇನ್ ದ ಬಿಗಿನಿಂಗ್ ಓನ್ಲಿ ಬಿಫೋರ್ ಎಂಟರಿಂಗ್ ಇನ್ ಟು ದ ಬ್ಲಾಕ್. ಯಾವಾಗ್ಲೂ ಕೂಡ ವೈಲು ಫಸ್ಟ್ ಅಲ್ಲೇ ನಮ್ಗೆ ಕಂಡೀಷನ್ಸ್ ನ ಚೆಕ್ ಮಾಡುತ್ತೆ. ಆ ಕಂಡೀಷನ್ಸ್ ಕರೆಕ್ಟ್ ಆಗಿದ್ರೆ ಮಾತ್ರ ಅದು ನಮ್ಗೆ ತಗೊಂಡು ನೆಕ್ಸ್ಟ್ ಬರುತ್ತೆ. ಓಕೆ ಓಕೆ, ನೆಕ್ಸ್ಟ್ ನಾವು ಡೂ ವೈಲ್ ಲೂಪ್ ನೋಡೋಣ. ಸರ್ ಹೇಳಿಪಾ, ಲಾಸ್ಟ್ ಪ್ರೋಗ್ರಾಮಿಗೆ ಬನ್ನಿ. ಸರ್ ಅದ್ರಲ್ಲಿ ಅದೇ ನೀವ್ ಹೇಳಿದ್ರಲ್ಲ, ಈಗ ಐ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ ಟು 10 ಅಂದಾಗ ಲೈಕ್ ಎಕ್ಸಿಕ್ಯೂಟೇ ಆಗಲ್ಲ ಅಂತ. ಯಾಕೆ ಸರ್ ಆತರ? ಅಂದ್ರೆ ಐ ಇಸ್ ಈಕ್ವಲ್ಸ್ ಟು 1 ಇದೆ, ಬಟ್ ಅವ್ರ ಕಂಡೀಷನ್ ಏನ್ ಕೊಡ್ತಿದ್ರೆ ಐ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 10 ಆದಾಗ ನಾವು ಪ್ರಿಂಟ್ ಮಾಡ್ಬೇಕು ಅಂತ ಹೇಳಿದಾರಲ್ವಾ? ಗೊತ್ತಾ, ಮೊದಲನೇದು ನಿಮ್ಗೆ ಐ ಅನ್ನೋದು ನೀವು ಇನಿಷಿಯಲೈಸೇಷನ್ ಮಾಡಿದೀರಾ. ಒಂದು ನೀವಿಲ್ಲಿ ಏನ್ ಮಾಡ್ತಾ ಇದ್ದೀರಾ, ಚೆಕ್ ಮಾಡ್ತಾ ಇದ್ದೀರಾ. ಮೊದಲನೇ ಕಂಡೀಷನ್ ಚೆಕ್ ಮಾಡ್ತಾರೆ. ಕಂಡೀಷನ್ ನೀವು ಕೊಟ್ಟಿರೋದು ಟ್ರೂ ಆದ್ರೆ ಒಳಗ್ ಬರುತ್ತೆ. ಓಕೆ, ಇದ್ರೊಳಗ್ ಬರುತ್ತೆ. ಇದು ನಿಮ್ಗೆ ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಆಗುತ್ತೆ. ಅಕಸ್ಮಾತ್ ನೀವು ಕೊಟ್ಟ ಕಂಡೀಷನ್ ಆದ್ರೆ ನಿಮ್ಗೆ ಅದು ಬ್ಲಾಕ್ ಬರೋದಿಲ್ಲ, ಡೈರೆಕ್ಟ್ ಆಗಿ ಆಚೆ ಬಂದ್ಬಿಡುತ್ತೆ. ಓಕೆನಾ? ಸಿ, ನಮಗೆ ಇದೇ ಇದರಲ್ಲಿ ಒನ್ ಆಫ್ ದ ಬ್ಯಾಕ್ಲಾಗ್ ಆಗುತ್ತೆ. ಬಟ್ ಅದೇ ನಾನು ನೆಕ್ಸ್ಟ್ ಬರೋ ಡೂ ವೈಲ್ ಅಲ್ಲಿ ನಮ್ಗೆ ಫಸ್ಟ್ ಟೈಮ್ ನಮ್ಗೆ ಒಂದ್ ಟೈಮ್ ಎಕ್ಸಿಕ್ಯೂಷನ್ ಆಗೇ ಆಗುತ್ತೆ. ಬಟ್ ಇದರಲ್ಲಿ ಫಸ್ಟ್ ಕಂಡೀಷನ್ ಚೆಕ್ ಮಾಡೋದ್ರಿಂದ ನಮ್ಗೆ ಫಸ್ಟ್ ಟೈಮೇ ಕಂಡೀಷನ್ಸ್ ಕರೆಕ್ಟ್ ಆಗಿರ್ಬೇಕು. ಸಿ, ನೀವು ಫಸ್ಟ್ ಟೈಮೇ ಏನೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ ತಗೋತೀರಾ ಅನ್ಕೊಳ್ಳಿ, ನೀವು ಪ್ರಿಲಿಮ್ಸ್ಗೆ ಪಾಸ್ ಆಗದೆ ನಿಮಗೆ ಮೈನ್ ಕೊಡಲ್ಲ. ಓಕೆ, ಹಾಗೇನೆ ನಿಮ್ಗೆ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ನಿಮ್ಗಳಿಗೆ ಬ್ಲಾಕ್ ಒಳಗೆ ಎಂಟ್ರಿ ಕೊಡೋದು. ಅದಕ್ಕೆ ಇಲ್ವಾ ನೀವು ಇಲ್ಲಿ ಫ್ಲವರ್ ಬ್ರಾಕೆಟ್ಸ್ ಕೊಟ್ಟು ಓಪನ್ ಮಾಡಿ ಇಟ್ಕೊಂಡಿರೋದು. ಈಗ ನೀನು ಏನಪ್ಪ ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡು, ಒಳಗ್ ಬಾ. ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ವಾ, ಆಚೆ ಬಾ. ಓಕೆ ಸರ್. ಓಕೆ,
ಓಕೆ ಇದು ಸರ್ ಶಾರ್ಟ್ ಅಂಡ್ ಆಪರೇಟರ್ ಇದೆಯಲ್ಲ ಸರ್, ಇದು ಬಂದು I is equal to I plus 2 ನಾ? I plus equals to ಸರ್ ಇಲ್ಲ, ನೀವಿಲ್ಲಿ ಬರ್ದಿರೋದು I plus equals 2, ಬಟ್ ಅದು ತಗೊಳ್ಳೋದು ಬಂದು I is equal to I plus 2 ನಾ? I equals plus 2. I plus 2. ಓಕೆ ಸರ್. ಸರ್ ಮತ್ತೆ ಲಾಸ್ಟ್ ಟೈಮ್ ಅದು ಇಂಟು 2 ಮಾಡಿದ್ರಲ್ಲ ಸರ್, ಅದ್ರಲ್ಲಿ ಅದೇ 20, 10 ಆತರ ಹೋಗಿತ್ತಲ್ಲ, ಏನಕ್ಕೆ ಸರ್ ಅದು? ಇಲ್ಲಿ ನಾವ್ ಏನ್ ಗೊತ್ತಾ, ನಾವು ಲಾಸ್ಟ್ ಟೈಮ್ ಮಾಡಿದೇನು ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಮಾಡ್ಕೊಂಡಿದ್ವಿ. ಓಕೆ, ಸೊ ನಾವ್ ಇಲ್ಲಿ ಮಾಡ್ತಾ ಇರೋದೇನು ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಇಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ ನಾವು ಫಸ್ಟ್ ಟೈಮೇ ಕಂಡೀಷನ್ ನ ಚೆಕ್ ಮಾಡ್ತಾ ಇದೀವಿ. ಓಕೆ, ನಾವ್ ಇಲ್ಲಿ ಕಂಡೀಷನ್ ಓಕೆ ಆದ್ರೆ ಮಾತ್ರ ಆಚೆ ಬಾ ಅಂತ, ಇಲ್ಲ ಒಳಗ್ ಹೋಗಪ್ಪ ಅಂತ ಹೇಳ್ತಾ ಇದೀವಿ. ಅದಕ್ಕೆ ಸ್ಟೇಟ್ಮೆಂಟ್ಸ್ ಡಿಫರ್ ಆಗುತ್ತೆ. ಓಕೆ, ಸೊ ಈಗ ಹೇಗೆ ಗೊತ್ತಾ, ಸೊ ನೀವು ಫಸ್ಟ್ ಇಲ್ಲಿ ಮಾಡಿದ್ರಲ್ಲಿ ಹೇಗಿತ್ತು ಅಂದ್ರೆ, ಸರಿಯಪ್ಪ ನೀನು CET ಬರ್ದಿಲ್ಲ ಅಂದ್ರೆ ನೀನ್ ಡೈರೆಕ್ಟ್ ಆಗಿ ಕೋಟಾ ಕೊಡ್ತೀನಿ, ನಿನ್ ಹೋಗಿ ನೀನ್ ಬರ್ಕೋ, ಯಾವ್ದಾರ ಇಂಜಿನಿಯರಿಂಗ್ ಕಾಲೇಜ್ ಸೇರ್ಕೋ. ಇನ್ನೊಂದ್ರಲ್ಲಿ ಹೇಗಿರುತ್ತೆ ಅಂದ್ರೆ, ನೀನ್ ಎಕ್ಸಾಮ್ ಬರಿ, ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಒಳಗ್ ಬಾ, ಇಲ್ಲ ಅಂದ್ರೆ ಮನೆಗೆ ಹೋಗು. Okay, differs upon the conditions and the different statements. Okay, sir. Okay. Okay, sir. Okay. Next, it's okay. Next, ನಾವು do while statement ಹೋಗೋಣ. See, do while ಇದ್ರದ್ದು syntax ಬರೀತೀನಿ. Do, so ಇಲ್ಲಿ ನೋಡಿ, ಅಲ್ಲಿಗೂ ಇಲ್ಲಿಗೂ ಒಂದು ಡಿಫರೆನ್ಸಸ್ ಕಾಣಿಸುತ್ತೆ ನಿಮ್ಗೆ. ಸೊ ಅದನ್ನ ಏನು ಅಂತ ನೀವೇ ಹೇಳ್ಬೋದು. While condition. ಸೊ ನಿಮ್ಗೆ ಎರಡು ಸ್ಟೇಟ್ಮೆಂಟ್ ನೋಡಿದ್ರೆ ನಿಮ್ಗೆ ಏನ್ ಡಿಫರೆನ್ಸ್ ಅನ್ಸುತ್ತೆ? ಸಾರಿ, ಎರಡು ಸಿಂಟ್ಯಾಕ್ಸ್ ನೋಡಿದ್ರೆ ಏನ್ ಡಿಫರೆನ್ಸ್ ಅನ್ಸುತ್ತೆ? ಅಲ್ಲಿ ಫಸ್ಟ್ ಕಂಡೀಷನ್ ಚೆಕ್ ಮಾಡಿದ ಮೇಲೆ ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲಿ ಫಸ್ಟ್ ಎಕ್ಸಿಕ್ಯೂಟ್ ಆಗುತ್ತೆ ಆಮೇಲೆ ಕಂಡೀಷನ್ ಚೆಕ್ ಮಾಡುತ್ತೆ. ಓಕೆ, ಈಗ ನನ್ಗೆ ಹಂಗಾದ್ರೆ ಈಗ ಇದ್ರಲ್ಲಿ ಕಂಡೀಷನ್ ಚೆಕ್ ಮಾಡಿದಾಗ ಮಾತ್ರ ಒಳಗ್ ಬರುತ್ತೆ, ಬರಲ್ವಾ? ಹಂಗಂದ್ರೆ ಡೂ ವೈಲ್ ಅಲ್ಲಿ ನಿಮ್ಗೆ ಕಂಪ್ಲೀಟ್ ಫೇಸು ಕಂಡೀಷನ್ ಚೆಕ್ ಮಾಡ್ದಂಗೆ ಒಳಗ್ ಬರುತ್ತಾ, ಇಲ್ಲಾಂದ್ರೆ ಅದಕ್ಕೇನಾದ್ರು ಪರ್ಟಿಕ್ಯುಲರ್ ಕ್ರೈಟೀರಿಯಾ ಇಟ್ಕೊಂಡಿದೀವಾ? ನಾನ್ ಕೇಳ್ತಾ ಇರೋದು, ಇಲ್ಲಿ ಕಂಡೀಷನ್ ಚೆಕ್ ಮಾಡ್ತೀರಪ್ಪ, ಕಂಡೀಷನ್ ಚೆಕ್ ಆದ್ಮೇಲೆ ಒಳಗ್ ಬಂತಲ್ವಾ? ಇಲ್ಲಿ ವಿತೌಟ್ ಚೆಕಿಂಗ್ ದ ಕಂಡೀಷನ್ ಅದು ಒಳಗ್ ಬರುತ್ತೆ. ಫಸ್ಟ್ ಟೈಮ್ ಮಾತ್ರ ಒಳಗ್ ಬರುತ್ತೆ, ಇಲ್ಲ ಪ್ರತಿ ಟೈಮ್ ಒಳಗ್ ಬರುತ್ತೆ? ಅದು ಪ್ರತಿ ಟೈಮ್ ಏನ್ ಸ್ಟೇಟ್ಮೆಂಟ್ ಇರುತ್ತೆ ಅದು ಎಕ್ಸಿಕ್ಯೂಟ್ ಆಗುತ್ತೆ, ಅದಾದ್ಮೇಲೆ ಕಂಡೀಷನ್ ಚೆಕ್ ಮಾಡೋದು. ಸರ್ ಫಸ್ಟ್ ಟೈಮ್ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ, ಯಾಕಂದ್ರೆ ಆಮೇಲೆ ಕಂಡೀಷನ್ ಚೆಕ್ ಮಾಡುತ್ತೆ. ಫಸ್ಟ್ ಒಂದ್ಸಲಿ ಮಾತ್ರ ಅದು ಒಳಗ್ ಬಿಡುತ್ತೆ. ನೆಕ್ಸ್ಟ್ ಟೈಮ್ ಕಂಡೀಷನ್ ಚೆಕ್ ಮಾಡಿ ಮತ್ತೆ ಮೇಲ್ ಹೋದಾಗ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ ಅಂತ ಒಳಗ್ ಬರಲ್ಲ. ಇದು ಒನ್ ಆಫ್ ದ ಡಿಫರೆನ್ಸಸ್. ನಮಗೆ ಡೂ ವೈಲ್ ಅಲ್ಲಿ ಫಸ್ಟ್ ಟೈಮು ಏನಿರುತ್ತೆ ಅದು ನನಗೆ ಸ್ಟೇಟ್ಮೆಂಟ್ ಏನ್ ಕೊಟ್ಟಿರ್ತೀವಿ ಅದನ್ನ ಎಕ್ಸಿಕ್ಯೂಟ್ ಮಾಡುತ್ತೆ, ಅದಾದ್ಮೇಲೆ ಕಂಡೀಷನ್ ಚೆಕ್ ಮಾಡುತ್ತೆ. ಸೆಕೆಂಡ್ ಟೈಮ್ ಏನದು ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಕಂಡೀಷನ್ ಸ್ಯಾಟಿಸ್ಫೈ ಆದ್ರೆ ಮಾತ್ರ ನಮ್ಗೆ ಸೆಕೆಂಡ್ ಟೈಮ್ ಸ್ಟೇಟ್ಮೆಂಟ್ ಬರೋದು, ಇಲ್ಲ ಅಂದ್ರೆ ಅದು ಕೂಡ ಆಟೋಮೆಟಿಕ್ ಆಗಿ ಆಚೆ ಬರುತ್ತೆ. ಓಕೆ, ಇದ್ರ ಮೇಲೆ ಒಂದು ಪ್ರೋಗ್ರಾಮ್ ನೋಡೋಣ ಹೇಗ್ ನಾವು ಬರೀಬಹುದು ಅಂತ. ಎಕ್ಸಿಕ್ಯೂಟ್ ಮಾಡಿ ಬ್ಯಾಕ್ ಎಂಡ್ ಅಲ್ಲಿ ನೀವು ಎಕ್ಸಿಕ್ಯೂಟ್ಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಅದು ನೆನಪಕ್ಕೆ ಸಾಧ್ಯ. ಸೊ ಇಲ್ಲೂ ಕೂಡ ನಾನು ಮತ್ತೆ ನಂಬರ್ನ ಪ್ರಿಂಟ್ ಹಾಕೋಣ. ಓಕೆ, ಈಗ ನಾವು ನೋಡ್ಬೋದು ಅದಕ್ಕೂ ಇದಕ್ಕೂ ಒನ್ ಆಫ್ ಅದರ್ ಡಿಫರೆನ್ಸ್ ಇದೆ. ಯಾರು ಅಬ್ಸರ್ವ್ ಮಾಡಿದ್ರಾ? ಸೆಮಿಕೋಲನ್. ಗುಡ್. ಬರೀ ಕಂಡೀಷನ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಬಟ್ ಪ್ರಿಂಟ್ ಆಗಲ್ಲ ಔಟ್ಪುಟ್. ಅದು ಓಕೆ, ಬಟ್ ಏನ್ ಗೊತ್ತಾ, ಇಲ್ಲಿ ಸೆಮಿಕೋಲನ್ ತೆಗಿಬೇಕು ಸರ್. ಇಲ್ಲಿ ನನಗೆ ವೈಲ್ ಅಲ್ಲಿ ನನಗೆ ನೀವು ಇಲ್ಲಿ ವಿತೌಟ್ ಸೆಮಿಕೋಲನ್ ಎಕ್ಸಿಕ್ಯೂಟ್ ಮಾಡ್ತೀರಾ. ಓಕೆ, ಸೊ ಇಲ್ಲಿಗೆ ನೀವು ಸೆಮಿಕೋಲನ್ ಹಾಕ್ತೀರಾ. ದಿಸ್ ಇಸ್ ಒನ್ ಆಫ್ ದ ರೂಲ್. ಓಕೆ, ಈಗ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ಇದಕ್ಕೂ ನಾನು ಏನ್ ಮಾಡ್ಬೋದು, ಬೇಕಾದ್ರೆ ಇದನ್ನ ತೆಗ್ದು ನಾನು ಚೆಕ್ ಮಾಡ್ಬೋದು. ಓಕೆ,
ನನ್ಗೂ ನೋಡಿ ಇಲ್ಲಿ ಇನ್ಫಿನಿಟ್ ಲೂಪ್ ಆಗಿ ರನ್ ಆಗ್ತಾ ಇರತ್ತೆ. ಓಕೆ, ಸೇಮ್ ನಾವ್ ಏನ್ ಮಾಡಿದ್ವಿ ಅಲ್ಲಿ ಅದನ್ನೇ ಮಾಡ್ಕೊಂಡ್ ಹೋದ್ವಿ. ಬಟ್ ನನಗೆ ಸೇಮ್ ಅಂದ್ರೆ ಸ್ವಲ್ಪ ಚೇಂಜಸ್ ಆಗ್ತೀನಿ. ಬಟ್ ಈಗ ನಾನು ಇಲ್ಲಿ ಏನ್ ಮಾಡ್ತೀನಿ, ಒಂದು ಸ್ವಲ್ಪ ಕಂಡೀಷನ್ ಚೇಂಜ್ ಮಾಡ್ಕೊತೀನಿ. ಸೊ ನಾನು ಈ ಕಂಡೀಷನ್ ಚೇಂಜ್ ಮಾಡಿದ್ರೆ ನನಗೆ ಏನ್ ಔಟ್ಪುಟ್ ಬರುತ್ತೆ ನೋಡಿ. ಸೊ ನೀವ್ ಇಲ್ಲಿ ನೋಡ್ಬೋದು, ಫಸ್ಟ್ ಟೈಮ್ ಏನಾಯ್ತು, ಇನಿಷಿಯಲೈಸೇಷನ್ i = 1 ಆಯ್ತು. ಡೂ ಅನ್ನೋದು ಅಲೋ ಮಾಡ್ತು. ಇಲ್ಲಿ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ i ಫಸ್ಟ್ ಟೈಮ್ ವ್ಯಾಲ್ಯೂನ ನಂಗೆ ಪ್ರಿಂಟ್ ಔಟ್ ಕೊಡ್ತು. ಅದಾದ್ಮೇಲೆ ಅದೇನ್ ಮಾಡುತ್ತೆ, ಈಗ ಕಂಡೀಷನ್ ಚೆಕ್ ಮಾಡ್ತಿದೆ. ಸೊ ಈ ಕಂಡೀಷನ್ ಸ್ಯಾಟಿಸ್ಫೈನೇ ಆಗ್ತಾ ಇಲ್ಲ, ಅದು ಆಚೆ ಬರ್ತಾ ಇದೆ. ಅಕಸ್ಮಾತ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿದ್ರೆ ಅದು ನನಗೆ ನೆಕ್ಸ್ಟ್ ಪುನಃ ತಗೊಂಡೋಗಿ ಇನ್ಕ್ರಿಮೆಂಟ್ ಮಾಡಿ ಪುನಃ ನನಗೆ ತಗೋ ಬರ್ತಾ ಇತ್ತು. ಓಕೆ, ದಿಸ್ ಇಸ್ ಒನ್ ಆಫ್ ಮೇಜರ್ ಡಿಫರೆನ್ಸಸ್ ಇನ್ ವೈಲ್ ಅಂಡ್ ಡೂ ವೈಲ್. ವೈಲ್ ಅಲ್ಲಿ ಏನು, ಫಸ್ಟ್ ಟೈಮ್ ಕಂಡೀಷನ್ ಚೆಕ್ ಮಾಡುತ್ತೆ. ಡೂ ವೈಲ್ ಅಲ್ಲಿ ಫಸ್ಟ್ ನಮ್ಗೆ ಸ್ಟಾರ್ಟಿಂಗ್ ಎಕ್ಸಿಕ್ಯೂಷನ್ ಕೊಟ್ಟಿ ಸೆಕೆಂಡ್ ಲೂಪ್ ಇಂದ ನಮ್ಗೆ ಕಂಡೀಷನ್ಸ್ ಚೆಕ್ ಮಾಡುತ್ತೆ. ಆಮೇಲೆ ವೈಲ್ ಅಲ್ಲಿ ನಾವು ಇಲ್ಲಿ ಸೆಮಿಕೋಲನ್ ಹಾಕ್ತಿವಿ. ಸ್ಟಾರ್ಟಿಂಗ್ ಬರೀ ವೈಲ್ ಚೆಕ್ ಮಾಡ್ಬೇಕಾದ್ರೆ ನಾವು ಸೆಮಿಕೋಲನ್ ಹಾಕಲ್ಲ. ಓಕೆ, ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಚೆಕ್ ವಿತ್ ದಿಸ್. ಸೊ ಇದು ಒನ್ ಆಫ್ ದ ಬೇಸಿಕ್ ಎಕ್ಸಾಂಪಲ್. ಇದ್ರ ಬಗ್ಗೆ ತುಂಬಾನೇ ತಲೆ ಕೆಡ್ಸ್ಕೊಬೇಡಿ. ಯಾಕಂದ್ರೆ ನಾವು ಏನ್ ಗೊತ್ತಾ, ವೈಲ್ ನ ಡೂ ವೈಲ್ ನ ತುಂಬಾ ಕಮ್ಮಿ ನಾವು ಯೂಸ್ ಮಾಡೋದು. ಬಟ್ ವೈಲ್ ನ ನಾವು ಯೂಸ್ ಮಾಡ್ತೀವಿ. ಬಟ್ ಇಟ್ ಆಲ್ ಡಿಪೆಂಡ್ಸ್ ಅಪಾನ್ ದಟ್ ಪ್ರಾಜೆಕ್ಟ್. ಆ ಪ್ರಾಜೆಕ್ಟ್ ಮೇಲೆ ಹೇಗೆ ಬೇಕಿರುತ್ತೆ ಬೇಡ ಅನ್ನೋದ್ರ ಮೇಲೆ ನೋಡ್ಕೊಂಡು ಮಾಡ್ತೀವಿ. ಬಟ್ ಇದ್ರ ಮೇಲೆ ನಾವು ಡಿಫ್ರೆಂಟ್ ಆಗಿ ಪ್ರೋಗ್ರಾಮ್ಸ್ ಬರಿಬಹುದು. ನಾವ್ ಯಾವ್ಯಾವ ತರ ಪ್ರೋಗ್ರಾಮ್ಸ್ ಬರಿಬಹುದು, ಅಷ್ಟು ಚೆನ್ನಾಗಿರೋ ಪ್ರೋಗ್ರಾಮ್ಸ್ ಬರ್ಕೋತಾ ಹೋಗ್ಬೋದು. ಬಟ್ ಅದ್ರ ಬಗ್ಗೆ ಹೇಳ್ತೀನಿ ಯಾವ ಪ್ರೋಗ್ರಾಮ್ಸ್ ಬರಿಬಹುದು ಅಂತ. ಓಕೆ, ನೆಕ್ಸ್ಟ್ ನಾವು ಹೋಗೋಣ. ನೆಕ್ಸ್ಟ್ ಯಾವುದು ಅಂದ್ರೆ ನಮ್ಗೆ ಒನ್ ಆಫ್ ದ ವೆರಿ ಮೇಜರ್ ಥಿಂಗ್ ಇಸ್ ದಟ್ ಈಸ್ ಫಾರ್ ಲೂಪ್. ಓಕೆ, ಸಿ ನಾವು ಎರಡರಲ್ಲೂ ನಾವು ನೋಡಿದ್ವಿ. ಇಲ್ಲಿ ಏನಂದ್ರೆ ನಾವು ಇನಿಷಿಯೇಷನ್ ಒಂದ್ ಕಡೆ ಮಾಡ್ತೀವಿ, ಕಂಡೀಷನ್ ಒಂದ್ ಕಡೆ ಮಾಡ್ತೀವಿ, ಇನ್ಕ್ರಿಮೆಂಟ್ ಅಥವಾ ಡಿಕ್ರಿಮೆಂಟ್ ಒಂದ್ ಕಡೆ ಮಾಡ್ತಾ ಇದೀವಿ. ಸೊ ಓವರ್ಕಮ್ ಆಲ್ ದಿಸ್ ವಿ ಆರ್ ಹ್ಯಾವಿಂಗ್ ದಿಸ್ ಲೂಪ್ ಪ್ಲಸ್ ಫಾರ್ ಲೂಪ್. ಇಲ್ಲಿ ಏನಾಗುತ್ತೆ ಅಂದ್ರೆ ಇದೊಂದು ಸಿಂಟ್ಯಾಕ್ಸ್ ಬರೀತೀನಿ ನೋಡಿ. ಫಸ್ಟ್ ಫಾರ್ initialize condition increment decrement. Okay, so statement. Okay, so ನಾವು ವೈಲ್ ಅಲ್ಲಿ ನೋಡಿದೀವಿ, ಡೂ ವೈಲ್ ಅಲ್ಲಿ ನೋಡಿದೀವಿ, ಎಲ್ಲಾನು ಡಿಫ್ರೆಂಟ್ ಕಡೆ ಮಾಡ್ಕೊ ಬರ್ತಾ ಇರ್ತೀವಿ. ಬಟ್ ಇಲ್ಲಿ ಏನಂದ್ರೆ ನಾವು ಒಂದೇ ಕಡೆ ಲೈಕ್ ಇನ್ ಅ ಸಿಂಗಲ್ ಲೈನ್ ವೇರ್ ವಿ ಇನಿಷಿಯಲೈಸ್ ದ ಥಿಂಗ್ಸ್, ವಿ ಚೆಕ್ ಕಂಡೀಷನ್ಸ್, ವಿ ಡೂ ಇನ್ಕ್ರಿಮೆಂಟ್ ಆರ್ ಡಿಕ್ರಿಮೆಂಟ್. ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲಾನು ಒಂದೇ ಕಡೆ ಮಾಡ್ತೀವಿ. ಸೊ ನಾವ್ ಇದನ್ನು ಕೂಡ ಒಂದ್ ಕಡೆ ಚೆಕ್ ಮಾಡೋಣ. ಈ ಫಾರ್ ಲೂಪ್ ನ ಕಾಮನ್ ಆಗಿ ಏನಕ್ಕೆ ಗೊತ್ತಾ ನಾವ್ ಯೂಸ್ ಮಾಡೋದು, ಆಲ್ವೇಸ್ ರೆಡ್ಯೂಸಿಂಗ್ ದ ಕೋಡ್. ಏನಕ್ಕೆ ಅಂದ್ರೆ ಮೇನ್ ಆಗಿ ನಾವು ರೆಡ್ಯೂಸ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಇದ್ರ ಮೇಲೆ ಒಂದು ಪ್ರೋಗ್ರಾಮ್ ಬರೆಯೋಣ. ನನಗೆ ಇಲ್ಲಿ ಏನೋ ಒಂದು ಇಶ್ಯೂ ಬರ್ತಿದೆ. ಏನ್ ಇಶ್ಯೂ ಬರ್ತಿದೆ? ಇದು ಫಾರ್ ಲೂಪ್ ಸೆಮಿಕೋಲನ್ ತೆಗೆದು ಸರ್. ನೈಸ್ ಗುಡ್. ನಾನಲ್ಲಿ ಡೂ ವೈಲು ಎಲ್ಲಾದ್ರಲ್ಲೂ ಸೇರ್ಸ್ಕೊಂಡ್ ಮಾಡಿದ್ನ ನಾವು ಜಸ್ಟ್ ಇಲ್ಲಿ ಫಾರ್ ಲೂಪ್ ಅಲ್ಲಿ ಮುಗಿಸ್ಕೊಂಡ್ವಿ. ಓಕೆ, ಈಗ ನಮ್ಗೆ ಈ ಮೂರಲ್ಲಿ ನಾವು ಎಫಿಷಿಯಂಟ್ ಆಗಿ ಯಾವ್ದನ್ನ ಯೂಸ್ ಮಾಡಬಹುದು? ಫಾರ್ ಲೂಪ್. ಸೊ ಈಗ ಓಕೆ, ಈಗ ನಾವು ಫಾರ್ ನೋಡಿದ್ವಿ, ಡೂ ವೈಲ್ ನೋಡಿದ್ವಿ, ವೈಲ್ ನೋಡಿದ್ವಿ. ಓಕೆ, ಸಿ ಒಂದು ಕ್ವಶನ್ ಹೇಳ್ತೀನಿ. ಯಾವ ತರ ಗೊತ್ತಾ, ಅದಕ್ಕೆ ನಿಮ್ ಕಡೆಯಿಂದ ನನಗೆ ಹೇಗೆ ಕಂಡೀಷನ್ ಹಾಕ್ತೀರಾ ಅಂತ ಗೊತ್ತಾಗ್ಬೇಕು. ನಾವು ಫಾರ್ ನೋಡಿ, ಈಗ ನೆಕ್ಸ್ಟ್ ಜಂಪಿಂಗ್ ಒಂದಿದೆ, ಜಂಪಿಂಗ್ ನೋಡೋಣ. ಅದಕ್ಕಿಂತ ಮುಂಚೆ ಒನ್ ಆಫ್ ದ ಕ್ವಶನ್ ಯಾವ ತರ ಅಂದ್ರೆ,
ಈಗ 2 ಬಿಗ್ಗರ್ ನಂಬರ್ ಇದ್ರೆ ಹೇಗೆ ಅಂತ ನಾವು ಚೆಕ್ ಮಾಡೋದು ಗೊತ್ತಾಯ್ತು ನಮ್ಗೆ. ಅದ್ರ ಕಾಮನ್ ಆಗಿ ಒಂದರಿಂದ ಇನ್ನೊಂದು ದೊಡ್ಡದು ಇದೆಯಾ, ಲೈಕ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೋತೀವಿ. ಹೌ ಟು ಚೆಕ್ ದ ಗ್ರೇಟೆಸ್ಟ್ ನಂಬರ್ ಇನ್ 3 ನಂಬರ್ಸ್. 3 ನಂಬರ್ ಕೊಟ್ಟಿರ್ತೀನಪ್ಪ ನಾನು ನಿಮ್ಗೆ. ಓಕೆ, ಐ ವಿಲ್ ಗಿವ್ ಯು 10, 15, 20. ಈ 3 ನಂಬರ್ ನಾವು ಇದರಲ್ಲಿ ದೊಡ್ಡದು ಯಾವುದು ಅಂತ ಹೇಗ್ ಚೆಕ್ ಮಾಡ್ತೀರಾ? ನೆಸ್ಟೆಡ್ ಇಫ್ ಚೆಕ್ ಮಾಡಬಹುದು ಸರ್. ನೆಸ್ಟೆಡ್ ಇಫ್ ತಗೋತೀರಾ? ಹೇಗೆ ಕಂಡೀಷನ್ಸ್ ಹೇಳ್ತೀರಾ? ಹಂಗೇನೆ ನೀವು ತಪ್ಪು ಸರಿ ತಲೆ ಕೆಡಿಸ್ಕೋಬಿಡಿ, ಹೇಳಿ, ಪ್ರಯತ್ನ ಮಾಡ್ಬೇಕು. ಸರ್ ಇನ್ನೊಂದು ಫಾರ್ ಲೂಪ್ ತಗೊಬಹುದು. ಓಕೆ, ತಗೊಂಡು ಅದನ್ನ ಮತ್ತೆ ಇದನ್ನ ಕಂಪೇರ್ ಮಾಡೋದು. ಅಂದ್ರೆ ಅಷ್ಟೊಂದೆಲ್ಲ ಕಷ್ಟ ಬೇಕಾ ನಮ್ಗೆ? ಸರ್ ಒಂದೇ ಹೇಳಿ. ನಿಮಿಷ ಇರಿಪ್ಪ, ನೀವುಗಳು ಹೇಳ್ಬಿಡಿ, ನಾನೇ ಕೇಳ್ತೀನಿ. ಇರೋರು ಯಾರು? ನನಗೆ ಇಲ್ಲಿ ಎಷ್ಟೊಂದ್ ಜನದ ವಾಯ್ಸ್ ಬರ್ತಾ ಇಲ್ಲ. ರವಿ, ನೀವಿದ್ದೀರಾ ಅಲ್ವಾ? ರವಿ, ಸರ್. ಹಾ ರವಿ, ನೀವು ಆಟೋಮೇಶನ್ ಕ್ಲಾಸಸ್ ಇಂದ ಕೇಳ್ತಾ ಇದ್ದೀರಲ್ವಾ? ಇಲ್ಲ ಸರ್, ಇವತ್ತೇ ಫಸ್ಟ್. ರವಿ, ನಾನು ನಿಮ್ಮನ್ನ 2 ಕ್ಲಾಸ್ ಅಲ್ಲಿ ನೋಡಿದ್ದೀನಲ್ಲ. ಇಲ್ಲ ಸರ್, ಇವತ್ತೇ ಸ್ಟಾರ್ಟ್ ಮಾಡಿದ್ವಿ. ಹೌದಾ, ಸರಿ, ಓಕೆ, ಆಯ್ತು. ಪೂಜಾ, ನೀವು 2 to 3 ಕ್ಲಾಸಸ್ ಇಂದ ಬರ್ತಾ ಇದೀರಲ್ಲ, ಆಟೋಮೇಶನ್ ಕ್ಲಾಸಸ್ ಇಂದ. ಇದ್ರ ಮೇಲೆ ಯಾವ ತರ ಬರೀಬಹುದು ನೀವು? ತಪ್ಪಾದ್ರೂ ಸರಿ ತಲೆ ಕೆಡ್ಸ್ಕೋಬೇಡಿ. ಎಲ್ಲಾರು ಇದಾರೆ, ನನ್ ತಪ್ಪು ಹೇಳಿದ್ರೆ ಏನಾಗುತ್ತೆ ಅಂತ ಯಾವ್ದೇ ಕಾರಣಕ್ಕೂ ಅನ್ಕೋಬೇಡಿ. ನಿಮ್ಗೆ ಏನ್ ಅನ್ಸುತ್ತೆ, ಯಾವ್ದನ್ನ ಯೂಸ್ ಮಾಡಿ ನಾನ್ ಮಾಡ್ಬೋದು ಅಂತ ಹೇಳಿ. ಸರ್ ಫಾರ್ ಲೂಪ್ ತಗೊಂಡ್ ಮಾಡ್ಬೋದು ಅಂತೀರಾ? ಅನ್ಸಿದ್ರೆ ಹ್ಞೂ ಸರ್ ಹಂಗೆ ಅನಿಸ್ತು ಅಂತ ನೀವು ಹೇಳಿ, ತಲೆ ಕೆಡ್ಸ್ಕೋಬಿಡಿ. ತಪ್ಪಾದ್ರೂ ಸರ್ ತಪ್ಪಾಯ್ತು, ನನ್ಗೆ ಆತರನೇ ಅನಿಸ್ತಿರೋದು, ನಾ ಹಂಗೆ ಮಾಡ್ಬೋದು. ನೀವ್ ಯಾವಾಗಲೂ ಸ್ಟ್ರಾಂಗ್ ಆಗಿರ್ಬೇಕು, ಹೇಳ್ಬೇಕು ನನ್ಗೆ ಈಗ ಅನಿಸ್ತಿದೆ ಇದೇ ತರ ಮಾಡ್ಬೋದು ಅಂತ. ಫಾರ್ ಲೂಪ್ ಮಾಡ್ಬೋದಾ? ಓಕೆ, ಫೈನ್. ದರ್ಶನ್, ಸರ್ ಯಾವ್ದಲ್ಲಿ ಮಾಡ್ಬೋದಪ್ಪ? ಸರ್ ಫಾರ್ ಅಲ್ಲಿ ಮಾಡ್ಬೋದು ಸರ್. ಇದನ್ನು ಫಾರ್ ಅಲ್ಲೇ ಮಾಡೋದಾ? ಓಕೆ. ಅಮಿತ್, ಸರ್ ಹೇಳಿ, ನಾವ್ ಏನ್ ಯೂಸ್ ಮಾಡಿ ನಾವು ಗ್ರೇಟೆಸ್ಟ್ ಆಫ್ 3 ನಂಬರ್ಸ್ ನ ಹುಡುಕ್ಬೋದು? ಇಫ್ ಕಂಡೀಷನ್ ಹಾಕ್ಬೋದಲ್ಲ ಸರ್? ಇಫ್ ಹಾಕಣ್ವಾ? ಇಲ್ಲ ಅಂದ್ರೆ ಏನ್ ಹಾಕ್ಬೇಕು ಅದಕ್ಕೆ? ಇಫ್ ಎಲ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಲ್ಲ ಸರ್, ಹಿಂಗ್ ಮಾಡೋಣ ಅಂತ ಹೇಳ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ಅರ್ಥ ಆಗ್ತಾ ಇಲ್ವಾ? ಅರ್ಥ ಆಗ್ತಾ ಇದೆ ಸರ್. ಮತ್ತೆ ಇಫ್ ಎಲ್ಸ್ ಯೂಸ್ ಮಾಡ್ಕೊಂಡು ಮಾಡ್ಬೋದಾ? ಇಫ್ ಮತ್ತು ಎಲ್ಸ್ ಇಫ್. ಗುಡ್ ಸರ್. ಫಾರ್ ಲೂಪ್ ಯೂಸ್ ಮಾಡಬಹುದು ಸರ್. ಫಾರ್ ಲೂಪ್ ಯೂಸ್ ಮಾಡೋಣ. ಓಕೆ, ಸರಿ. ಗ್ರೇಟೆಸ್ಟ್ ಆಫ್ 3 ನಂಬರ್ಸ್ ನಾವು ಮೊನ್ನೆ ಜಸ್ಟ್ 2 ಕ್ಲಾಸಸ್ ಹಿಂದ್ಗಡೆ ನಾವೊಂದು ಕೆಲವೊಂದು ಆಪರೇಟರ್ಸ್ ನ ಓದಿದ್ವಿ ಅಪ್ಪ. ಏನ್ ಆಪರೇಟರ್ಸ್ ಓದಿದ್ವಿ ಅಂದ್ರೆ ನಾವ್ ಅದ್ರಲ್ಲಿ ಲಾಜಿಕಲ್ ಆಪರೇಟರ್ಸ್ ಅಂತ ಒಂದು ಓದಿದ್ವಿ. ಎಲ್ಲಾರ್ಗು ನೆನ್ಪಿರ್ಬೇಕಲ್ಲ ಅದು. ಲಾಜಿಕಲ್ ಆಪರೇಟರ್ಸ್ ಅಲ್ಲಿ ಒಂದು ಓದಿದ್ವಿ ಅಲ್ವಾ? ಏನ್ ಇದ್ ಮಾಡಿದ್ವಿ ನಾವು ಅದ್ರಲ್ಲಿ? ಅಂಡ್ ಆರ್ ಕಂಡೀಷನ್ಸ್ ಅಲ್ವಾ? ಈಗ ಅಂಡ್ ಆರ್ ಕಂಡೀಷನ್ಸ್ ನ ಯೂಸ್ ಮಾಡಿದಾಗ ನಾವು ಅದ್ರಲ್ಲಿ ನಮ್ಗೆ ಏನೋ ಒಂದು ಅಂಡ್ ಗೇಟ್ ಅಂತ ಇತ್ತಲ್ವಾ? ಅಂಡ್ ಗೇಟ್ ಏನ್ ಸ್ಪೆಷಾಲಿಟಿ ಹೇಳಿ? ಎರಡು ಟ್ರೂ ಇದ್ರೆ ಟ್ರೂ ಆಗುತ್ತೆ. ಸ್ಯಾಟಿಸ್ಫೈ ಆದ್ರೆ ಮಾತ್ರ ಅದು ಎಕ್ಸಿಕ್ಯೂಟ್ ಅಲ್ವಾ? ಈಗ ನಮ್ಗೆ 3 ನಂಬರ್ ಅಲ್ಲಿ ದೊಡ್ಡದು ಯಾವ್ದು ಅಂತ ಕಂಡುಹಿಡಿಯಕ್ಕೆ ನಮ್ಗೆ ಏನ್ ಬೇಕೀಗ? ಮ್ಯಾಕ್ಸಿಮಮ್ ನಂಬರ್. ಸೊ ಈಗ ನಾನು ಹಂಗಲ್ಲಪ್ಪ ಹೇಳ್ತಾರದು. ಈಗ ಏನಾಯ್ತು ಅಂದ್ರೆ, ಈಗ ನನಗೆ 3 ನಂಬರ್ ಇದೆ. ಈಗ 3 ನಂಬರ್ ಕಂಡುಹಿಡಿತೀರಾ. 3 ನಂಬರ್ ಅಲ್ಲಿ ನೀವ್ ಏನ್ ಮಾಡ್ತೀರಾ? ಒಂದು ಕಂಡುಹಿಡಿಬೇಕಾದ್ರೆ 2 ನಂಬರ್, 3 ನಂಬರ್ ಅಲ್ಲಿ ಒಂದ್ ಯಾವ್ದು ದೊಡ್ಡದು ಅಂತ ಮಾಡ್ಬೇಕು. ನೀವ್ ಏನ್ ಮಾಡ್ತೀರಾ? ಇನ್ ಮಿಕ್ಕಿದ 2 ನಂಬರ್ಗೆ ಯು ಆರ್ ಗೋಯಿಂಗ್ ಟು ಕಂಪೇರ್ ಇಟ್, ರೈಟ್? ಕಂಪ್ಯಾರಿಸನ್ ಮಾಡ್ತೀರಾ ಅಲ್ವಾ? ಸೊ ನೀವ್ ಏನ್ ಮಾಡ್ತೀರಾ? ಅಂಡ್ ಯೂಸ್ ಮಾಡೇ ಮಾಡ್ತೀರಾ ಅಲ್ವಾ? ಇಲ್ಲಿ ಏನ್ ಮಾಡ್ತೀರಾ? ಇಂಟ್
equals 10 int b equals 20 int c equals 30. Okay. If a is greater than b and a is greater than c, ಇಲ್ಲಿ ಏನಾಯ್ತು ಈಗ ಎರಡನ್ನೂ ಚೆಕ್ ಮಾಡ್ತಾ ಇದ್ರ ತಾನೇ ನೀವು? ಹೋಗಿ ಎಲ್ಲ ಯಾಕೆ ಕಷ್ಟಪಡೋಣ? ಸಿ ಹಂಗಾಯ್ತು ಅಂದ್ರೆ ಏನ್ ಮಾಡ್ತೀರಾ? ಸಿಸ್ಟಮ್ ಡಾಟ್ ಔಟ್ ಡಾಟ್ println a is bigger number. ಬೇಡಪ್ಪ ನನಗಿದು ಆಗ್ಲಿಲ್ಲ, ಸರಿ. else if b is greater than c and b is greater than a, ಏನ್ ಮಾಡ್ತೀರಾ? ಸಿಸ್ಟಮ್ ಡಾಟ್ ಔಟ್ println is greater number. ಇಷ್ಟು ಈಸಿ ಅಲ್ವಾ? ನೀವ್ ಏನ್ ಕಲ್ತಿರ್ತೀರಾ ಅದನ್ನೇ ಇಲ್ಲಿ ಇನ್ಪುಟ್ ತಗೊಳ್ಬೇಕು ನಾವ್ ಅಷ್ಟೇನೆ. ಅದ್ಬಿಟ್ಟು ಏನು ಅಂತದ್ ಏನು ಇಲ್ಲ ಇಲ್ಲಿ ನಮ್ಗೆ. ಇಲ್ಲಿ ಮಧ್ಯೆ ಸುಮಾರು ಮಿಸ್ಟೇಕ್ಸ್ ಮಾಡ್ತಾ ಬರ್ತಾ ಇದ್ದೀನಿ, ನನ್ಗೆ ಹೇಳ್ತಾ ಬರ್ಬೇಕು ಏನೇನ್ ಮಿಸ್ಟೇಕ್ಸ್ ಆಗ್ತಿದೆ ಅಂತ. ಹೇಳಿಯಪ್ಪ, ಎಲ್ಸ್ ಕೊನೆಗೆ ತಗೊಳೋದಲ್ವಾ? ಎಲ್ಸಿಫ್ ನೆಸ್ಟೆಡ್ ಎಲ್ಸಿಫ್ ತಗೋತಾ ಇದೀವಿ ನಾವು. ಇಫ್ ಎಲ್ಸ್ ಆಗೋದ್ರೆ ಮುಗ್ದೈತದ, ಇಫ್ ಎಲ್ ಸ್ಟೇಟ್ಮೆಂಟ್ ಆಗೋಯ್ತು ಇಲ್ಲೇ. ಬ್ರಾಕೆಟ್ ಇಂದ ಹೊರಗೆ ಬಂದಿ ಸರ್, ಅದು ಫ್ಲವರ್ ಬ್ರಾಕೆಟ್ ಇಂದ ಅಲ್ಲಿಗೆ. ಈಗ ಇಫ್ ಆದ್ಮೇಲೆ ಎಲ್ಸ್ ಗೆ ಕ್ಲೋಸ್ ಆಗ್ಬೇಕು, ಕ್ಲೋಸ್ ಮಾಡ್ಬೇಕು ಸರ್ ಕಂಡೀಷನ್. ಹಾ, ಕ್ಲೋಸ್ ಆದ್ಮೇಲೆ ಇದಕ್ಕೆ ಓಪನ್, ಇದಕ್ಕೆ ಕ್ಲೋಸ್ ಆಗ್ಬೇಕು. ಮತ್ತೆ ಕ್ಲೋಸ್ ಆಯ್ತಾ ಈಗ? ಹಾ, ಈಗ ಮತ್ತೆ ಕಂಡೀಷನ್ ಹಾಕಿ ಸರ್. ಇಲ್ಲಿ ಏನೋ ಕಾಣಿಸ್ತಿದೆ, ಏನಪ್ಪ ಇದಷ್ಟು? ಹಲೋ ಸರ್, ಅದು ಸ್ಪೇಸ್ ಕೊಟ್ಟಿದಾರಲ್ಲ, ತೆಗಿಬೇಕು ನೋಡಿ ಸರ್. ಹೌದಪ್ಪ, ಇದಕ್ಕೆ ಸ್ಪೇಸ್ ತೆಗಿಲ್ಲ. ಹೌದು ಸರ್. ಕಂಡೀಷನ್ ಕಂಪ್ಯಾರಿಸನ್ ಕಂಡೀಷನ್ ಬ್ರಾಕೆಟ್ ಹಾಕಿ. ಐ ಹೋಪ್. ಹೌದಕ್ಕೆಪ್ಪ, ಕಂಪ್ಯಾರಿಸನ್ ಕಂಡೀಷನ್ ನನಗೇನೋ ಒಂದು ಕೇಳ್ತಿದೆ ನೋಡಿ, ಇಲ್ಲಿ ನಾನು ಅದನ್ನು ತೋರಿಸ್ತೇನೆ. ಸರ್ ಒಂದೇ ಅಂಡ ನೋ ಸರ್, ಎರಡು ಸರ್. ಎರಡು ಕೊಡ್ಲಾ? ಏನಕ್ಕೆ ಇಷ್ಟೊಂದು ಕನ್ಫ್ಯೂಸ್ ಇರೋದು? ಅಲ್ಲಿ ಇರೋದೇ 3 ಎರರು. ಅದು ಏನು ಕಂಡೀಷನ್ ಹಾಕಿರೋ ಕಡೆ ಎರರ್ ಇದೆ. ಆ ಎರರ್ನ ಫೈಂಡ್ ಔಟ್ ಮಾಡ್ರೆ ಮುಗಿದೋಯ್ತು. ಎಲ್ಲಾರು ಕೂಡ ಅದನ್ನ ಸರ್, ಅದು ಗ್ರೇಟರ್ ದೆನ್ ಒಂದೇ ಕೊಡ್ಬೇಕಲ್ಲ ಸರ್? ಯಾವ್ದಕ್ಕಪ್ಪ? ಇದು ಎ ಗ್ರೇಟರ್ ದೆನ್ ಅದು ಒಂದೇ ಕೊಡ್ಬೇಕು. ಒಂದೇ ಕೊಡ್ಲಾ? ಇಲ್ಲೊಂದು ಎರರ್ ಇದೆಯಲ್ಲ, ಕ್ಲಿಯರ್ ಮಾಡು, ಕ್ಯಾನ್ಸಲ್ ಮಾಡ್ಬೇಕು ಸರ್. ಅದು ಕ್ಯಾನ್ಸಲ್ ಮಾಡಿ ಸರ್. ಸರ್ ಲಾಸ್ಟ್ ಒಂದು ಕ್ಯಾನ್ಸಲ್ ಮಾಡಿ. ಮುಗಿತಾ? ಎಸ್ ಸರ್. ಇಷ್ಟೇ ಅಲ್ಲ? ಎರರ್ಸ್ ನ ಹುಡುಕಕ್ಕೆ ನೀವು ಇಷ್ಟು ಯೋಚನೆ ಮಾಡ್ತಿದ್ರೆ ಹೇಗೆ? ಯಾವಾಗ್ಲೂ ಸ್ಪಾಂಟೇನಿಯಸ್ ಆಗಿ ಇಲ್ಲಿ ಇದೆಲ್ಲ ಇದನ್ನೇ ಬರ್ಬೇಕು, ಇಲ್ಲ ಹೀಗೆ ಮಾಡ್ಬೇಕಂತ ತಗೋಬೇಕಲ್ವಾ ನೀವು? ಸಿ 3 ಗ್ರೇಟೆಸ್ಟ್ ನಂಬರ್ ತಗೊಳಕ್ಕೆ ನೀವು
ಫಾರ್ ಲೂಪ್ ಯೂಸ್ ಮಾಡ್ಕೊಂಡು ಮಾಡ್ಬೋದು, ಅದಕ್ಕೇನಿಲ್ಲ ಅಂತ ಅಲ್ಲ. ಬಟ್ ಸಿ ಇಟ್ಸ್ ಅ ಈಸಿ ವೇ. ಇದನ್ನ ನಾವು ಆಂಡ್ ಆಪರೇಟರ್ಸ್ ಯೂಸ್ ಮಾಡ್ಕೊಂಡಿದೀವಿ, ಮೊನ್ನೆ ತಾನೇ ಇಫ್ ಎಲ್ಸ್ ಎಲ್ಸ್ ಇಫ್ ನೋಡ್ಕೊಂಡಿದೀವಿ. ಇದು ನಾವು ನೋಡ್ಕೊಂಡ್ರೆ ಆಗೋಯ್ತಲ್ವಾ? ನೀವು ಯಾವಾಗ ನೆನ್ನೆ ಮಾಡಿದ ಕ್ಲಾಸ್ ನ ಮರ್ತೀರಾ, ಇವತ್ತಾಗಿದ್ ಕ್ಲಾಸ್ ಮರ್ತೋಗಿರ್ತೀರಾ ಇನ್ನೂ ಕೂಡ ಬೇಗ. ಓಕೆ, ಈಗ ನಾವು ಫಾರ್ ಲೂಪ್ ಮಾಡ್ತಿದ್ವಿ. ನಿಮ್ಗೀಗ ಫಾರ್ ಲೂಪ್ ಒಂದು ಹೇಳ್ತೀನಿ ಹೇಗೆ ಅಂದ್ರೆ, ಈಗ ನಮ್ಗೆ ಇದನ್ನ ಮೋಸ್ಟ್ ಆಫ್ ಇಂಟರ್ವ್ಯೂಸ್ ಅಲ್ಲಿ ಕೇಳ್ತಾರೆ. ಓಕೆ, ಮೋಸ್ಟ್ ಆಫ್ ದ ಇಂಟರ್ವ್ಯೂಸ್ ಅಲ್ಲಿ ಈ ತರ ಕ್ವಶನ್ಸ್ ನಾವು ನೋಡಿರ್ತೀವಿ. ಏನ್ ಗೊತ್ತಪ್ಪ, ಸಿಂಪಲ್ ಏನಿಲ್ಲ, ನನಗೆ ಹೇಗ್ ಬರ್ಬೇಕು ಗೊತ್ತಾ? ನನಗೆ 7 1 7 ಇದೆಯಲ್ಲ, 7 1 7 ಇದೆಯಲ್ಲ, ಇದು ಹೀಗೆ ನನಗೆ ಪ್ರಿಂಟ್ ಆಗ್ಬೇಕು. ನನಗೆ 7 1 7 ಇದೆಯಲ್ಲ, ನನಗೆ ಹೀಗೇನೆ ಪ್ರಿಂಟ್ ಆಗ್ಬೇಕು. ಇದನ್ನ ಹೇಗ್ ಮಾಡ್ಬೋದು ನಾವು ಫಾರ್ ಲೂಪ್ ಯೂಸ್ ಮಾಡ್ಕೊಂಡು? ಐಡಿಯಾಸ್ ಬರ್ಬೇಕು, ಹೇಳ್ಬೇಕು ಸರ್ ಹಿಂಗಲ್ಲ ಹಿಂಗ್ ಮಾಡ್ಬೋದು, ಇಲ್ಲ ನೀವು ಈ ತರ ಹಾಕಿ, ಇಲ್ಲ ನಾನು ಈ ತರ ಐಡಿಯಾಸ್ ಕೊಡ್ತೀನಿ. ಎಲ್ಲರಿಗೂ ಒಂದು ಹಿಂಟ್ ಕೊಡ್ತೀನಿ. ಇಲ್ಲಿ 7 ಅನ್ನೋದು ಕಾನ್ಸ್ಟೆಂಟ್ ಅಲ್ವಾ? ಹೇಳಿಯಪ್ಪ. that int I is equals to 7 initialize ಮಾಡಿ. int I is equal I ಬೇಡ, ಯಾವಾಗಲೂ ಎಂತ ಕೊಡಿ. ಓಕೆ, ಐ ಬೇಡ. ಐ ಯಾಕಂದ್ರೆ ಫಾರ್ ಲೂಪ್ ಅಲ್ಲಿ ಯೂಸ್ ಮಾಡ್ಕೊಬಿಡ್ತೀರಾ ಅಲ್ವಾ? ಈಗ ಹೇಳಿಪ್ಪ. It is that n is less than or equals to 10. ಓಕೆ, ಈಗ ನಾನು ಸೇಮ್ ಮೆಸೇಜ್ ಮಾಡ್ಕೋತಾ ಹೋಗ್ಲಾ? ಇಂಟ ಈಕ್ವಲ್ಸ್ 1. ಯಾಕಂದ್ರೆ ನನಗೆ ಇದು ಫಸ್ಟ್ ಇಂದ 1 ಇಂದಾನೆ ಶುರು ಆಗ್ಬೇಕಲ್ವಾ? I is equal to 1. I is less than or equal to I star 7. That I star 7 ತಗೊಂಡ್ರೆ I star 6 ಪ್ರಿಂಟ್ ಬರಲ್ವಲ್ಲ ನನಗೆ. ನೀವ್ ಏನ್ ಮಾಡ್ತಾ ಇದೀರಾ ಅಂದ್ರೆ, ನೀವ್ ಹೇಳ್ತಾರ ಅಪ್ರೋಚ್ ಸ್ವಲ್ಪ ಕರೆಕ್ಟ್ ಇದೆ, ಸ್ವಲ್ಪ ವೇರಿಯೇಷನ್ ಮಾಡ್ಕೋಬೇಕು. ನನ್ಗೆ ಏನಾಗ್ಬೇಕಂದ್ರೆ ಇದೇ ಇಲ್ಲಿ ಇಂಟು ಬರ್ಬೇಕು, ಈಕ್ವಲ್ ಬರ್ಬೇಕು. ಓಕೆ, ಏನ್ ಮಾಡ್ಬೋದು ನಾವು? ಇದಾದ್ಮೇಲೆ ಈ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಅಂತ ತಗೋತೀವಲ್ಲ, ಅದೇ 7 into 1. ಇದ್ರಲ್ಲಿ ಏನ್ ಮಾಡೋಣ ಅಂದ್ರೆ, ನಾನು ಮೊನ್ನೆ ತಾನು ನಿಮ್ಗೆ ಕನ್ಕ್ಯಾಟಿನೇಷನ್ ಹೇಳಿದ್ನಲ್ಲ, 2 ಪದದ ಮಧ್ಯೆ ನಾವು ಪ್ಲಸ್ ಯೂಸ್ ಮಾಡ್ಕೊಂಡು ಸ್ಪೇಸ್ ತಗೋಬಹುದು ಅಂತ. ಓಕೆ, ಹಾಗೇನೆ ಕೊಡೋಣ. ಏನು ನನಗೇನು 7 ಇಲ್ಲೇ ಇರ್ಬೇಕು. ಓಕೆ, ಅದೇ ಹಾಗೆ ಇರುತ್ತೆ. ನಾನು ಪ್ಲಸ್ ಯೂಸ್ ಮಾಡ್ಕೋತೀನಿ, ಕನ್ಕ್ಯಾಟಿನೇಷನ್ ಇಂಟು, ನಾನು ಇಲ್ಲಿ ಇಂಟು ಯೂಸ್ ಮಾಡ್ಕೋತಾ ಇದೀನಿ ಬಿಕಾಸ್ 7 ಇಂಟು. ಓಕೆ, ಪುನಃ ಪ್ಲಸ್ ತಗೋತೀನಿ ಬಿಕಾಸ್ ನನಗೆ ಕನ್ಕ್ಯಾಟಿನೇಷನ್ ದೇ ಶುಡ್ ಬಿ ಡಿಫರೆನ್ಸ್ ಬಿಟ್ವೀನ್ ದ. ಓಕೆ, ಪುನಃ ಏನ್ ಮಾಡ್ತೀನಿ, ನನಗೀಗ ನೆಕ್ಸ್ಟ್ ಏನ್ ಬರ್ಬೇಕು? ಈಕ್ವಲ್ಸ್ ಬರ್ಬೇಕು. ಸೊ ನಾನು ಇದನ್ನ ಡಬಲ್ ಕೋಟ್ಸ್ ಅಲ್ಲೇ ತಗೋಬೇಕು. ಓಕೆ, ಸೊ ಈಗ ನೆಕ್ಸ್ಟ್ ಏನ್ ಕಂಡೀಷನ್ ಹಾಕ್ತೀರಾ ಹೇಳಿ? ನೆಕ್ಸ್ಟ್ ಕಂಡೀಷನ್ಸ್ ತುಂಬಾ ಮುಖ್ಯ, ಎಲ್ಲರಿಗೂ ಚೆನ್ನಾಗಿ ಗೊತ್ತಿದ್ದು. ನೋಡಿಯಪ್ಪ, ಈ ವ್ಯಾಲ್ಯೂ ಏನ್ ಹಾಕ್ತೀರಪ್ಪ ನೀವು? 7 14 21 28 ಬರಕ್ಕೆ ಏನ್ ಮಾಡ್ತೀರಾ? ಇನ್ಕ್ರಿಮೆಂಟ್ ವ್ಯಾಲ್ಯೂ ಇಲ್ಲ, ಒಂದು ಜಸ್ಟ್ ಒಂದೇ ಒಂದು ಸಿಂಗಲ್ ಇದು ಯೋಚನೆ ಮಾಡ್ಬೇಕು. ಈಸಿ ಅದು, ಏನು ಇಲ್ಲ. I into 2 plus 7 I into 2 ಮಾಡ್ತೀರಾ? ಹೇಳಿ ಯಾರು ಹೇಳಿದ್ರು? +7 ತಗೋತೀರಾ? ನಾನು 7 ತಗೊಂಡ್ರಲ್ವಲ್ಲ, ಬೇಡ ಹತ್ತಿರದಲ್ಲೇ ಇದ್ದೀರಾ? ತಗೊಂತೀವಿ ಸರ್. ಅಷ್ಟೇ ತಗೊಳ್ಳೋದು, ಅದ್ ಬಿಟ್ರೆ ಏನು ತಗೊಳಲ್ಲ ನಾವಿಲ್ಲಿ. ನೋಡಿ, ಇದನ್ನ ನಾವು ಇಂಟರ್ವ್ಯೂಸ್ ಅಲ್ಲಿ ಬಂದ್ರೆ ತುಂಬಾ ತಲೆ ಕೆಡ್ಸ್ಕೊಂಡು
ಅಲ್ಲಿ ಇಲ್ಲಿ ಎಲ್ಲ ಹುಡುಕ್ತಿವಿ. ನಮ್ಗೇನು n ಅನ್ನೋದು ಬರ್ಬೇಕು, ಇಂಟು ಬರ್ಬೇಕು. ಅದಕ್ಕೆ ನಾವು ಯಾವಾಗ್ಲೂ ಕೂಡ ಡಬಲ್ ಮಾಡ್ಕೊಂಡು ನೆಕ್ಸ್ಟ್ ನಮ್ಗೆ ಏನ್ ಐ ವ್ಯಾಲ್ಯೂ ಏನ್ ಐ ಇನ್ಸ್ಟೇಷನ್ ಆಗ್ತಾ ಹೋಗುತ್ತೆ ಅದು ನಮ್ಗೆ ಐ ಇನ್ಸ್ಟೇಷನ್ ಆಗ್ಬೇಕು. ನೆಕ್ಸ್ಟ್ ಈ ಕೂಡ ನಾವು ಡಬಲ್ ಕ್ವಶನ್ಸ್ ತಗೊಂಡು n ಇಂಟು ಐ. ಎಷ್ಟು ಈಸಿ ಅಲ್ವಾ? ಓಕೆ.